ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಹುಲ್ಲೂರು. ಕೊಯ್ದಿಲ್ಲ, ಗೀಚಿಲ್ಲ, ಕೊರೆದಿಲ್ಲ, ಸುದ್ದಿಯನ್ನಾಗಿ ನಿಮಗೆ ತಲುಪಿಸುತ್ತೇನೆ. ಬನ್ನಿ ಫ್ರೆಂಡ್ಸ್, ಸುದ್ದಿಯಲ್ಲಿ ಮುಂದುವರಿಯೋಣ. ನೋಡಿ, ತಿಂಗಳಾದಂಥ ನಮಗೆ ರಿಚಾರ್ಜ್ ಬಿಲ್ ಬರ್ತಿದೆ. ನೀವು 22 ದಿನಗಳಾದ ಮೇಲೆ ಬಿಲ್, ನಿಮ್ಮ ಡೇಟಾ, ನಿಮ್ಮ ರಿಚಾರ್ಜ್ ಮುಗಿತಿದೆ ಅಂತ ನಿಮ್ಮ ಫೋನಲ್ಲಿ ಮೆಸೇಜ್ ನೋಡಿರ್ತೀರ. ಆಗುವ ನಂತರದಲ್ಲಿ ನೀವು ರಿಚಾರ್ಜ್ ಮಾಡುವ ಪ್ಲ್ಯಾನ್, ಸಿಮ್ ಕಾರ್ಡ್ ರಿಚಾರ್ಜ್ ಮಾಡಿಸುವ ಪ್ಲ್ಯಾನ್ ಹೊಂದಿರ್ತೀರ. ಹೇಗಿದ್ದರೆ 400, 500 ಕೊಟ್ಟು ರಿಚಾರ್ಜ್ ಮಾಡ್ತೀರಾ. ಅದಕ್ಕಿಂತ ಕಮ್ಮಿ ರಿಚಾರ್ಜ್ ನಾನು ಹೇಳಿಕೊಡ್ತೇನೆ. ರಿಚಾರ್ಜ್ ರೇಟ್ ಜಾಸ್ತಿ ಆಯಿತು ಅಂತ TV ನೋಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಹಾಗೂ ರಿಚಾರ್ಜ್ ಮಾಡಿಸಿದರೆ ಇನ್ನೊಂದಕ್ಕಿರಲ್ಲ, ಮಾಡಿಸಿದರೆ ಇನ್ನೊಂದಕ್ಕಿರಲ್ಲ. ಅಂದರೆ ಕಮ್ಮಿ ದುಡ್ಡಲ್ಲಿ ನಾವು ರಿಚಾರ್ಜ್ ಹೇಗೆ ಮಾಡಿಸಬೇಕನ್ನೋದು ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ರಿಚಾರ್ಜ್ ಅನ್ನೋ ಪರಿಸ್ಥಿತಿ ಬಂದಿದೆಯಾ? ಖಾಸಗಿ ಕಂಪನಿಗಳು ಬೆಲೆ ಏರಿಸಿ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ಮತ್ತು ಸರ್ಕಾರಿ ಸ್ವಾಮ್ಯದ ಇವಾಗ BSNL ಸಿಮ್ ಕಾರ್ಡು ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ನೆರವಿಗೆ ಬಂದಿದೆ. ನೀವು TV ನೋಡೋಕ್ಕೆ ಅಂತಾನೆ ತಿಂಗಳಿಗೆ 400ರಿಂದ 500, 600 ರೂಪಾಯಿ ಖರ್ಚು ಮಾಡುತ್ತೀರಿ. ಕೇಬಲ್ ಮತ್ತು TV ಬಿಲ್ ಕಟ್ತೀರಾ. ಹಾಗಿದ್ದರೆ ಇನ್ನು ಮುಂದೆ ಆ ಖರ್ಚನ್ನು ನೀವು ಉಳಿಸಬಹುದು. ಹೇಗೆಂದರೆ, ಇದು BSNL ಸಿಮ್ ಕಾರ್ಡ್ ಜಾದು. ಇದು BSNL ಸಿಮ್ ಕಾರ್ಡ್ ನೀವು ತಗೋಬೋದು. BSNL ಈಗ ತಾನೇ 251 251 ರೂಪಾಯಿಗೆ ಪ್ರೀಪೇಯ್ಡ್ ಪ್ಲ್ಯಾನ್ ಒಂದನ್ನು ಪರಿಚಯಿಸಿದೆ. ಇದು ಬರೀ ಫೋನ್ ಮಾತನಾಡೋಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ಅನ್ನೋ TV ಮಾಡುತ್ತೆ. ಬರೋಬ್ಬರಿ 100 GB ಡಾಟಾ ಬರುತ್ತೆ ಇದರಲ್ಲಿ. ಸಾಮಾನ್ಯವಾಗಿ ದಿನಕ್ಕೆ ನೀವು 1.5 GB ಡೇಟಾ ನೋಡಿದ್ದೀರಿ, ಇಲ್ಲ 2 GB ಡಾಟಾ ನೋಡಿದ್ದೀರಿ. ಅದು 400, 500 ರಿಚಾರ್ಜ್ಗೆ. ಈ ಪ್ಲ್ಯಾನಿನಲ್ಲಿ ಒಟ್ಟು ನಿಮಗೆ 100 GB ಡೇಟಾ ಬರುತ್ತೆ, ಓನ್ಲಿ 251 ರಿಚಾರ್ಜಲ್ಲಿ. ಮತ್ತು ಒಂದೇ ಸಲ ಸಿಗುತ್ತೆ. ನೀವು ಒಂದೇ ದಿನದಲ್ಲಿ ಬೇಕಾದರೂ ಖಾಲಿ ಮಾಡ್ಕೋಬೋದು, ಅಥವಾ ತಿಂಗಳ ಪೂರ್ತಿ ದಿನೇ ಸ್ವಲ್ಪ ಉಪಯೋಗಿಸಿ ಇಡ್ತೀನಂದ್ರೂ ಬಳಸ್ಬೋದು. ಇದು ನಿಮ್ಮ ಡಿಪೆಂಡ್ ಅಪಾನ್ ಮೇಲೆ, ನಿಮ್ಮ ಜಾಣತನದ ಮೇಲೆ. ಇದು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೋಡಿ, ಮೊಬೈಲ್ನಲ್ಲಿ ಸಹ TV ಫ್ರೀ ರಿಚಾರ್ಜ್ ಮಾಡ್ಕೋಬೋದು ಇದರಲ್ಲಿ. ಹೇಗೆಂದರೆ, ಈ ಪ್ಲ್ಯಾನ್ ಹಾಕಿಸಿಕೊಂಡರೆ Bio TV ಎಂಬ ಆ್ಯಪ್ ಮೂಲಕ ಬರೋಬ್ಬರಿ 450 TV ಚಾನಲ್ಗಳು ಉಚಿತವಾಗಿ ನೋಡಬಹುದು. ನೋಡಿ, ಇವಾಗ ಸುದ್ದಿ, ವಾಹಿನಿ, ಧಾರಾವಾಹಿ ಎಲ್ಲವೂ ನಿಮ್ಮ ಕೈಯಲ್ಲಿ ಸಿಗುತ್ತೆ. ದಿನಕ್ಕೆ ಪ್ರತ್ಯೇಕ ದುಡ್ಡು ಕಟ್ಟಬೇಕಂತಿಲ್ಲ, ಮನೆಗೆ ಹೋಗಿ TV ನೋಡ್ಬೇಕಂತಿಲ್ಲ, ಮನೆಗೆ ಹೋಗಿ ಬಿಗ್ ಬಾಸ್ ನೋಡ್ಬೇಕಂತಿಲ್ಲ. ಅದರ್ TV ಚಾನಲ್ಗಳು ನೀವು ಕುಂತಲ್ಲೇ ಮನೆಯಲ್ಲೇ ಟ್ರಾವೆಲಲ್ಲೇ ನೋಡ್ಕೋಬೋದು. TVಗೆ ಹೋಗಬೇಕಂತ ಏನೋ ನಿಮ್ಮ ಜರುವತ್ತಿಲ್ಲ. ಮತ್ತು ಇದನ್ನು ನೀವು 100 GB ಡಾಟಾವನ್ನು ನಿಮ್ಮ ಫ್ರೆಂಡ್ಸ್ಗೆ, ಲ್ಯಾಪ್ಟಾಪ್ಗೆ, ಅದರ್ಸ್ಗೆ ನೀವು ಹಾಟ್ಸ್ಪಾಟ್ ಏನಾದರೂ ಕನೆಕ್ಟ್ ಮಾಡ್ಕೊಂಡು ಎಲ್ಲರಿಗೆ ಶೇರ್ ಮಾಡ್ಕೋಬೋದು, ಎಲ್ಲರೂ ನೋಡ್ಬೋದು. ಅಷ್ಟು 100 GB ಡಾಟಾ ಇರ್ತದೆ. ಅನ್ಲಿಮಿಟೆಡ್ ಮಾತುಕತೆ. ನೋಡಿ, ಇದು ನೆಟ್ವರ್ಕಿಗೆ ಯಾವ ನೆಟ್ವರ್ಕಿಗೆ ಬೇಕಾದರೂ, ಎಷ್ಟು ಬೇಕಾದರೂ ಉಚಿತವಾಗಿ ನೀವು ಮಾತನಾಡಬಹುದು. ಜೊತೆಗೆ ಒಂದು ದಿನಕ್ಕೆ 100 SMS ಕೂಡ ಫ್ರೀ ಸಿಗುತ್ತೆ. ಈ ಯೋಜನೆಯ ವಿವರಗಳು ನಾನು ಇನ್ನೊಮ್ಮೆ ನಿಮಗೆ ಸಂಪೂರ್ಣವಾಗಿ ಕೇಳುತ್ತೇನೆ, ಕೇಳಿ. ಇದು BSNL ಸಿಮ್ ಕಾರ್ಡ್, ಭಾರತೀಯ ನಿಗಮದ ಗೌರ್ಮೆಂಟ್ ಅಡಿಯಲ್ಲಿ ಬರುವಂಥದ್ದು ಸಿಮ್ ಕಾರ್ಡ್ BSNL. ಇದು ತಿಂಗಳ ರಿಚಾರ್ಜ್ 251 ರೂಪೀಸ್ ಮಾತ್ರ. ಇದರಲ್ಲಿ ಡೇಟಾ ನಿಮಗೆ 100 GB ಸಿಗುತ್ತೆ. ಅದು ಹೈ ಸ್ಪೀಡ್ ಡಾಟಾ. 100 GB ಅಂದರೆ 28 ದಿನಗಳ ಮಾತ್ರ. ಅದು 100 GB ನೀವು ಟೋಟಲ್ ಇರುತ್ತೆ. ನೀವು ದಿನ ಹೇಗೆ ಖರ್ಚು ಮಾಡುತ್ತೀರೋ ಅದರಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಇದ್ರ ವ್ಯಾಲಿಡಿಟಿ 28 ದಿನಗಳು ಮಾತ್ರ. ಇದರಲ್ಲಿ ಮತ್ತು ಉಚಿತ ಕರೆ, ಅನ್ಲಿಮಿಟೆಡ್ ಕರೆ. ಯಾವ ಸಿಮ್ ಕಾರ್ಡ್, ಯಾವ ನೆಟ್ವರ್ಕ್ ಯಾವುದೇ ಇದ್ದರೂ ನೀವು ಉಚಿತವಾಗಿ ಮಾತನಾಡಬಹುದು ಅನ್ಲಿಮಿಟೆಡ್ವಾಗಿ. ಮತ್ತು ಹೇಳುವುದಾದರೆ ಮನರಂಜನೆ, Bio TV 450 ಚಾನಲ್ ಫ್ರೀ. ಈ Bio TV ಅಂತ ನೀವು ಇದರಲ್ಲಿ ನೋಡೋದಾದರೆ 450 ಚಾನಲ್ಗಳನ್ನು ನೀವು ಫ್ರೀಯಾಗಿ ನೋಡಬಹುದು. ಮತ್ತು ಈಗ ನೋಡ್ಕೊತ ವೀಕ್ಷಕರಿಗೆ ಸ್ವಲ್ಪ ಜನ ಕಾಮೆಂಟಲ್ಲಿ ಹಾಕ್ತಾ ಇರ್ತಾರೆ. ಕಾಮೆಂಟ್ ಹಾಕದೇ ಇದ್ದರೂ ಸ್ವಲ್ಪ ಅವ್ರ ತಲೆಯಲ್ಲಿ ವಿಚಾರ ಬರ್ತಾಯಿದೆ. ಏನಂತ ವಿಚಾರ ಅಂದರೆ, 5G ಸಿಮ್ ಕಾರ್ಡ್ ಯಾವಾಗ ಬರುತ್ತೆ? 5G ಸಿಮ್ ಕಾರ್ಡ್, 5G ನೆಟ್ವರ್ಕ್ ಬರ್ತಾ, ನಮ್ಮ ಕಡೆ ನೆಟ್ವರ್ಕ್ ಜಗ್ಗುತ್ತಾ, ನಮ್ಮ ಕಡೆ ನೆಟ್ವರ್ಕ್ ಇರುತ್ತಾ ಅಂತಲೂ ಸ್ವಲ್ಪ ಥಿಂಕ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಕ್ಲಿಯರಿಟಿ ಕೊಡ್ತೇನೆ, ಕೇಳಿ. ಎಲ್ಲರಿಗೂ 5G ಬಗ್ಗೆ ಕೇಳ್ತಿದ್ದಾರೆ. BSNL ಕೂಡ ಸುಮ್ಮನೆ ಕೂತಿಲ್ಲ. ಇದು ದೇಶಾದ್ಯಂತ 1 ಲಕ್ಷಕ್ಕೂ ಹೆಚ್ಚು
4G ಟವರ್ಗಳನ್ನು ಹಾಕುತ್ತಿದೆ. ಹಾಗೂ 2026 ಇಲ್ಲಿಂದ BSNL 5G ಸೇವೆ ಶುರುವಾಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು BSNL ವೆಬ್ಸೈಟಲ್ಲಿ ತಿಳಿಸಿದ್ದಾರೆ. ಈ ಕಡಿಮೆ ಬೆಲೆ ಪ್ಲ್ಯಾನ್ ಕೂಡ ನೀವು ಬಳಸಿಕೊಂಡು ಜಾಣತನವನ್ನು ಉಪಯೋಗಿಸಿಕೊಳ್ಳಿ. ಈ ಆಫರನ್ನು ಉಪಯೋಗಿಸಿಕೊಳ್ಳಿ ಮತ್ತು ಗಮನಿಸಿ, ನೀವು ಈ 250 ಪ್ಲ್ಯಾನ್ ವ್ಯಾಲಿಡಿಟಿ 22 ದಿನಗಳ ಮಾತ್ರ. ಅಂದರೆ BTV ಆ್ಯಪ್ ಚಂದಾದಾರರಿಗೆ 30 ದಿನಗಳವರೆಗೂ ಸಿಗುತ್ತೆ. BTV ಆ್ಯಪ್ ನೋಡೋರಿಗೆ 28 ದಿನದೊಳಗೆ ನಿಮ್ಮ ಕರೆಗಳು ಸ್ಟಾಪ್ ಆಗುತ್ತೆ. ಆದ ನಂತರ 2 ದಿನ ಇನ್ನು BTV ಚಾನಲ್ಗಳನ್ನು ನೀವು ವಿಡಿಯೋಗಳನ್ನು ನೋಡಬಹುದು. ನಿಮ್ಮ ಏರಿಯಾದಲ್ಲಿ BSNL ನೆಟ್ವರ್ಕ್ ಹೇಗಿದೆ ಎಂದು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯೊಳಗೆ ನೆಟ್ವರ್ಕ್ ಕಮ್ಮಿ ಇದ್ದರೂ ಕೂಡ ನೀವು ಸೆಕೆಂಡರಿ ಸಿಮ್ ಕಾರ್ಡ್ ಎರಡನೇ ಸಿಮ್ ಕಾರ್ಡವಾಗಿ ಇದನ್ನು ಉಪಯೋಗಿಸಬಹುದು. ಇದು ಕೇವಲ $251 ಮಾತ್ರ ಇದೆಯಲ್ಲ. 100 GB ಡಾಟಾ ಸಿಗುತ್ತೆ ಮತ್ತು ನಿಮ್ಮ ಮನೆ ಮಕ್ಕಳಿಗೆ ಎಲ್ಲರಿಗೂ ಆನ್ಲೈನ್ ಕ್ಲಾಸ್, TV ವಿಡಿಯೋ ಡೌನ್ಲೋಡ್ ಮಾಡ್ಬೋದು. ಅವರಿಗೆ ಆನ್ಲೈನ್ ಸ್ಟಡಿ ಕೂಡ ಕೊಡ್ಬೋದು. ಚೆನ್ನಾಗಿದೆ. 2 GB ಡಾಟಾ ದಿನಕ್ಕೆ ಮುಗಿದು ಹೋದರೆ ಇದರಲ್ಲಿ 100 GB ಡಾಟಾ ನೀವು ಒಂದು ಸತಿ ಆದರೂ ಬಳಸ್ಬೋದು, ನೀವು ತಿಂಗಳಾದರೂ ಬಳಸ್ಬೋದು. ಇದು ಒಳ್ಳೆ ಪ್ಲ್ಯಾನ್, ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು. ಮತ್ತು ಇನ್ನು ಕ್ವಶನ್ ನಿಮ್ಮ ತಲೆಯಲ್ಲಿ ಇರುತ್ತೆ, ಅದನ್ನು ಹೇಳ್ತೀನಿ. ಯಾವ ಕ್ವಶನ್ ಅಂತ ವಿಚಾರ ಮಾಡ್ತಾ ಇರ್ತಾರೆ ಅಂದರೆ, ನಾನು ಹಳೆ ಸಿಮ್ ಕಾರ್ಡ್ BSNL ಸಿಮ್ ಕಾರ್ಡನ್ನು ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ಅದಕ್ಕೂ ಆ್ಯಕ್ಟಿವಿಟಿ ಸಿಗುತ್ತಾ, ಅದಕ್ಕೂ ಆಫರ್ ಇರುತ್ತಾ ಅಂದರೆ ಖಂಡಿತವಾಗಿ ಸಿಗುತ್ತೆ. ಹೌದು, ಇದು ಎಲ್ಲ ಪ್ರೀಪೇಯ್ಡ್ ಗ್ರಾಹಕರಿಗೆ ಲಭ್ಯವಿದೆ. ನೀವು ಅಂಗಡಿಗೆ ಹೋಗಿ ಅಥವಾ ಆನ್ಲೈನ್ ಮೂಲಕನೇ $251 ರೀಚಾರ್ಜ್ ಮಾಡಿದರೆ ಈ ಸೌಲಭ್ಯ ಆಕ್ಟಿವ್ ಆಗುತ್ತೆ. ಮತ್ತು ನೆಕ್ಸ್ಟ್ ನಿಮ್ಮ ತಲೆ ಇನ್ನೊಂದಿರೋ ಕ್ವಶನ್ ಬಗ್ಗೆ ಕ್ಲಿಯರ್ ಮಾಡ್ತೇನೆ. BTV ನೋಡಲು ಡೇಟಾ ಖರ್ಚಾಗುತ್ತಾ ಅಂತಲೂ ನೀವು ಥಿಂಕ್ ಮಾಡ್ತಿರ್ಬೋದು. ಹೌದು, ನೀವು ಡೇಟಾ ಬಯೋ ಟಿವಿ ನೋಡ್ತಾ ಇದ್ದಾರೆ ಅಂದರೆ ಬಯೋ ಟಿವಿಗೂ 100 GB ಡಾಟಾ ಸೇರಿ ಕೊಟ್ಟಿರ್ತಾರೆ. ಇದರಲ್ಲಿ TV ನೋಡ್ತಾ ಇದ್ದರೆ ಅದರಲ್ಲೂ ಡಾಟಾ ಕಟ್ ಆಗ್ತಾ ಇರ್ತೈತಿ. ಆದರೆ ನೀವು ಅದಕ್ಕೆ ದೊಡ್ಡ ಮೊತ್ತವಾಗಿರುತ್ತೆ. ನೀವು ಚಿಂತಿಸಬೇಕಾಗಿರೋದು ಇಲ್ಲ. ಯಾಕಂದರೆ 100 GB ಡಾಟಾ ಖಾಲಿ ಮಾಡೋದು 1 ತಿಂಗಳಾದರೂ ಕಮ್ಮಿ ಆಗಲ್ಲ. ನಿಮ್ಮ ಡಾಟಾ ಇನ್ನೂ ಸೇವ್ ಆಗಿರುತ್ತೆ ಸಿಕ್ಕಾಪಟ್ಟಿ, ನೋ ಡೌಟ್. ಮತ್ತು ನೋಡಿ, ನಾನು ಕಿಚಿಲ್ಲ ಕೊರದಿಲ್ಲ ಸುದ್ದಿಯಾಗಿ ನಿಮಗೆ ತಲುಪಿಸಿದ್ದೇನೆ. ಈ ವಿಡಿಯೋದಲ್ಲಿ ವ್ಯಾಲ್ಯೂ ಇರುವುದಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ವಿಡಿಯೋ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾದರೆ ಡಿಸ್ಲೈಕ್ ಮಾಡಿ. ನಿಮಗೆ ಇದು ಮಾಹಿತಿಯನ್ನು ತಲುಪಿಸಿದ್ದಕ್ಕೆ ಉಪಯೋಗವಾದರೆ ಶೇರ್ ಮಾಡಿ. ಬೈ ಫ್ರೆಂಡ್ಸ್, ನಾನು ವಿಡಿಯೋವನ್ನು ಮುಗಿಸುತ್ತೇನೆ.